ಗಾಯ್ಸ್ ಇನ್ಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಮಚ್ಚ ಮಾಡ್ಲಾ? ಮಾಡೋ ಮಚ್ಚ ಏನೋ ಕೊಡಲ್ಲ. ನೀನ್ ಮಾಡೋ ಕೌಂಟ್ರಿಗೆ ನೀನ್ ಮಾಡೋ ಕಾಮಿಡಿಗೆ ಏನಕ್ಕ ಮಚ್ಚ ಓಡಲ್ಲ. ಮಾಡು ಹೇಳ್ತೀನಿ. ಹಂಗಂತ್ಯಾ? ಮಚ್ಚಿ ಆಯ್ಟ್ ಹಾಕೋ ಮಚ್ಚಿ. ನಿಂಗೆಲ್ಲ ಇದ್ರೆ ಚೆನ್ನಾಗ್ ಕಾಣಿಸಲ್ಲ. ಆ್ಯಟ್ ಹಾಕಲ್ಲ? ಮಚ್ಚ ಆಯ್ಟ್ ಹಾಕೊಂಡ್ರೆ ಹೆಂಗ್ ಕಾಣಿಸ್ತೀಯ ಗೊತ್ತಾ? ಗೈಸ್ ಮತ್ತೆ ಮೊದಲನೇ ವ್ಲಾಗು ಆ್ಯಟಿಂದ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವತ್ತು ಹೊಸ ಆ್ಯಟ್ ತಗೊಳ್ಳೋಣ. ಆ್ಯಟ್ ಹಾಕಿದ ತಕ್ಷಣ ನಿಮ್ಮಿಂದ ಫುಲ್ ವ್ಲಾಗ್ಗಳು ಮಾಡೋಣ. ಓಕೆ ಗಾಯ್ಸ್, ಮತ್ತೆ ಇನ್ನೇನ್ ತಡ ಮಾಡೋದು, ವ್ಲಾಗ್ ಸ್ಟಾರ್ಟ್ ಮಾಡ್ಬಿಡೋಣ ಮಚ್ಚ. ಮಾಡ ಬಾ ಮಚ್ಚ. ಎಲ್ಲ ಹೋಗೋಣ ಹೇಳಿ. ಲೇ ಅಡಿಡಾಸ್ ಕಣಲೇ, ಲೇ ಪೋಮಾ ಅಲ್ಲ ಲೇ. ಗೈಸ್ ಇದು ನನ್ನ ಫಸ್ಟ್ ವ್ಲಾಗು. ಸೊ ಮಾಲಾ ಫ್ರೆಶಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ಬಾಡಿಗೆ ಕೊಟ್ಟಿದ್ದೆ, ಹೆಂಗೆ ನಡೀತೆ ಮತ್ತೆ ಆಯ್ಟ್ ಹಾಕೋಣ. ನೀನ್ ಆಯ್ಟ್ ಹಾಕೊಂಡ್ರೆ ಚೆನ್ನಾಗ್ ಕಾಣ್ತೀಯ. ನೀವ್ ಹಾಕೊಂಡ್ರೆ ಆಯ್ಟು, ಹುಡುಗಿರೆಲ್ಲ ಹಾಕ್ತಾರೆ ಫ್ಲಾಟ್. ನೋಡ್ತಾ ಇರ್ತಾರ ಮಚ್ಚ. ಬೆಳೆಯೋರು ಬೆಳಿತಾನೆ ಇರ್ಬೇಕು. ನೋಡ್ದವ್ರ ಏನೋ ಬಂದು ಗೊತ್ತಾ, ಯಾವತ್ತಿದ್ರು ನಾವು ಕ್ಯಾಮ್ರಾ ಮುಂದೆ ಭಯ ಬಿಡ್ಬಾರ್ದು. ಭಯ ಬಿದ್ದಷ್ಟು ಯಾವತ್ತೂ ಸ್ಟಾರ್ಟ್ ಮಾಡಕ್ಕಾಗಲ್ಲ. ಅದಕ್ಕೆ ಇವತ್ತು ನಾನು ಭಯ ಬಿಲ್ದಲ್ಲೇ ಸ್ಟಾರ್ಟ್ ಮಾಡ್ತಾ ಇರೋದು. ಅದು ಅಭಿ ಅಂದ್ರೆ ಏನಂತೀರಾ? ಒಂದಷ್ಟು ಓ ಫೈನಲಿ ಪೂಮಾ ಸ್ಟೋರ್ಗೆ ಬಂದೆ. ನಾನು ಆ್ಯಟ್ ತಗೊಂಡು ಇವಾಗ ಹಾಕೊಂತೀನಿ. ಮಚ್ಚ ನಾಯಿಗೂ ಹಾಕ್ಬಿಡೋದು ಫಿಕ್ಸು. ನಾಯಲ್ಲೇ ಅದ್ಲೇ ಇತ್ತು. ಲಕ್ ಹೆಂಗಿದೆ ಅಂದ್ರೆ ಆ್ಯಟ್ ಹಾಕೊಂಡು ಸ್ಟಾರ್ಟ್ ಮಾಡೋಣ ಅಂದ್ರೆ ಇಲ್ಲಿ ನನ್ಗೆ ಇಷ್ಟವಾಗಿರೋದು ಆ್ಯಟೇ ಇಲ್ಲ. ಏನೋ ಒಂಥರ ಫೀಲ್. ಇವ್ರು ನೋಡಿ, ನನ್ನ ಆ್ಯಟ್ ನೋಡಕ್ ಬರ್ತೀನಿ ಅಂತಂದ್ರೆ ಚಪ್ಪಲಿಗಳು ನೋಡ್ಕೊಂಡ್ ಕೂತಾರೆ. ಗೈಸ್ ಪೂಮಾಲಿ ಆ್ಯಟ್ ಇಲ್ಲ ಅಂತ ಸ್ಟಾಕ್ ಖಾಲಿ ಆಗ್ಬಿಟ್ಟಿದೆ. ಅವರು ಎಲ್ಲಿದೆ ಬ್ರಾಂಚ್ ಕೇಳೋದಕ್ಕೆ ಚಿಕ್ಕಜಾಲ ಅಂದರು. ಚಿಕ್ಕಜಾಲಕ್ಕೆ ಹೋಗಿ ತಗೊತೀನಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾದ್ರೂ ತಗೊಂಡೇ ತಗೊತೀನಿ. ಮನೆಗೂ ಚಿಕ್ಕಜಾಲಕ್ಕೆ ಬಂದೆ. ಆಫ್ಟರ್ ಆಲ್ ಒಂದು ಆ್ಯಟ್ಗೋಸ್ಕರ ಆಮೇಲೆ ಚಿಕ್ಕಜಾಲಕ್ಕೆ ಏನೋ ಇಷ್ಟು ದೂರ ಕರ್ಕೊಂಡ್ ಬಂದಿದ್ಯಲ್ಲ. ಗಾಯ್ಸ್ ಎಷ್ಟು ಬೇಜಾರಾಗ್ತಿದೆ ಅಂದರೆ ನಂಗೆ ಇಷ್ಟವಾಗಿರೋದು ಆ್ಯಟೇ ಸಿಗ್ತಾ ಇಲ್ಲ. ಯಲಹಂಕದಿಂದ ಚಿಕ್ಕಜಾಲವರೆಗೂ ಬಂದೆ ಆ್ಯಟ್ ಸಿಗುತ್ತೆ ಅಂತ. ಏನೋ ಮಚ್ಚ ಇಲ್ಲೂ ಇಲ್ಲ. ನನ್ನ ಟೈಮೇ ಸರಿ ಇಲ್ಲ. ನನ್ನ ಟೈಮ್ ಸರಿ ಇದೆ, ಆ್ಯಟ್ ಟೈಮ್ ಸರಿ ಇಲ್ಲ. ಗಾಯ್ಸ್ ಇಲ್ಲಿ ಚಿಕ್ಕಜಾಲಕ್ಕೂ ಬಂದಿದೆ, ಇಲ್ಲೂ ಆ್ಯಟ್ ಸಿಕ್ಕಿಲ್ಲ. ಎಲ್ಲೋಗೋದು? ಅಲ್ಲ ನಮ್ಮ ಆ್ಯಟಿಂದೆಲ್ಲ ಚೆನ್ನಾಗಿದ್ದೀನಲ್ಲ. ಆ್ಯಟ್ ಹಾಕೊಂಡ್ರು ಲುಕ್ಕು. ನಾ ಅಭಿ ಯಾರು ಅಂತಾನೆ ಕಂಡಿಡಿಯಲ್ಲ. ಕಂಡು ಹಿಡಿಯೋದಲ್ಲ ಏನು ಬೇಡಪ್ಪ, ನಾನು ಚೆನ್ನಾಗಿತ್ತು. ಆ್ಯಟ್ ಹಾಕೊಂಡ್ರು ಇನ್ನೂ ಚೆನ್ನಾಗಿ ಕಾಣಿಸ್ತು. ಟೆಸ್ಟ್ ಇಟ್ಕೋಗೋಣ ಸಂಜೆ ಹೋಗೋಣ ಅಂತ.